ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಬೈಟ್ ಡಿಲೈಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಕಡಲೆಬೇಳೆ ಚಟ್ನಿ ಪುಡಿ. ದೋಸೆ, ಇಡ್ಲಿ, ಚಪಾತಿ, ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಡಲೆಬೇಳೆ ಚಟ್ನಿ ಪುಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸುಮಾರು 50ರಿಂದ 60 ಗ್ರಾಮ್ ಮೆಣಸಿನ್ಕಾಯಿ, ಬೆಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆ 1/4 ಕಿಲೋ ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ ಒಂದು ಪುಟ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಒಂದು 20ರಿಂದ 25 ಗ್ರಾಮ್ ಬೆಲ್ಲ. ಹಾಗೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ. ಹುಣಸೆ ಹಣ್ಣು ಕೂಡ ನಾನು 20ರಿಂದ 25 ಗ್ರಾಮ್ ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಾಗೆ ಇಂಗು ಇಟ್ಕೊಂಡಿದ್ದೀನಿ. ನೀವು ಪುಡಿ ಹಿಂಗಾರು ಯೂಸ್ ಮಾಡ್ಬೋದು ಅಥವಾ ಗಟ್ಟಿ ಕಾಂಪೌಂಡ್ ಹಿಂಗಾದರೂ ಯೂಸ್ ಮಾಡ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಕೊತೀನಿ. ಬಾಣಲೆ ಯಾವಾಗಲೂ ಸ್ವಲ್ಪ ದಪ್ಪ ಇರೋದೇ ತೊಗೊಳ್ಳಿ. ತೆಳು ಇರೋದು ತೊಗೊಂಡ್ರೆ ಬೇಗ ಸೀದ್ಬಿಡುತ್ತೆ. ಈಗ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಸಣ್ಣ ಕಾವಿನಲ್ಲಿ ಹುರ್ಕೊಳ್ಬೇಕು. ಕೆಂಪು ಕಲರ್ ಬರಬೇಕು, ಆ ರೀತಿ ಹುರಿಬೇಕು. ಇಲ್ಲಾಂದರೆ ಸೀದ್ಬಿಟ್ರೆ ಚಟ್ನಿ ಪುಡಿ ಟೇಸ್ಟ್ ಆಗೋದಿಲ್ಲ. ಎಲ್ಲರೂ ಹೇಳ್ತಾರೆ, ನೀವು ಹೇಳ್ದಂಗೆ ಮಾಡಿದ್ವಿ ಆದರೆ ಬರಲಿಲ್ಲ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಟಿಪ್ಸ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಊರಿನಲ್ಲಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು ಕಪ್ ಆಗಿದ್ದರೆ, ಅಕಸ್ಮಾತ್ ಎಲ್ಲರೂ ಕಪ್ ಆಗಿದ್ರೆ ಅದನ್ನು ತೆಗೆದಾಕ್ಬಿಡಿ, ಟೇಸ್ಟ್ ಹಾಳಾಗ್ಬಿಡುತ್ತೆ. ನೋಡಿ, ಈ ಥರ ಹುರ್ಕೊಬೇಕು. ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದು ಹಾಕ್ಕೊಳ್ಳೋಣ, ಸ್ವಲ್ಪ ಬಿಸಿ ಎಲ್ಲ ಆರಲಿ ಅಂತ. ನೆಕ್ಸ್ಟ್ ನಾನು ಬೇರೆ ಬಾಣಲಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದು ಹುರಿಯೋದಕ್ಕೆ ದೊಡ್ಡ ಬಾಣಲಿ ಬೇಕಾಗುತ್ತೆ. ಹಾಗಾಗಿ ಇದನ್ನು ಇಟ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಯಾಕಂದರೆ ಅದು ಸ್ವಲ್ಪ ಘಾಟ್ ಬರುತ್ತಲ್ಲ, ಅದು ಘಾಟೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ನಾನು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿನೇ ಮಾತ್ರ ಹಾಕೋಬೇಕು, ರುಚಿ ಬರೋದು ಅದರಲ್ಲೇ, ಹಾಗೂ ಕಲರ್ ಕೂಡ ಬರುತ್ತೆ. ಇದನ್ನು ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು. ಮೆಣಸಿನ್ಕಾಯಿ ಎಲ್ಲೂ ಹಾಗಾಗಿ ಹುರಿಬೇಡಿ. ಮೀಡಿಯಮ್ಮಾಗಿ ಎಲ್ಲ ಕಡೆಯೂ ಬಿಸಿ ತಗಲಿ, ಗರ್ಗರಿ ಆಗಬೇಕು, ಆ ರೀತಿ ಹುರ್ಕೊಳ್ಬೇಕು. ಮೆಣಸಿನ್ಕಾಯಿ ಗರ್ಗರಿ ಆಗೋದ್ರಿಂದ ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪೌಡ್ರ್ ಕೂಡ ಆಗುತ್ತೆ. ಅರ್ಧ ಹುರಿದ್ಬಿಟ್ಟು ಹಾಕಬೇಡಿ, ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ. ಈಗ ನಾನು ಮತ್ತೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ, ಕಡಲೆಬೇಳೆ ಪ್ಲೇಟಿಗೆ. ಈಗ ನಾನು ನೆಕ್ಸ್ಟ್ ಹುಣಸೆಹಣ್ಣು ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಳ್ಳೋದ್ರಿಂದ ಮಿಕ್ಸಿನಲ್ಲಿ ಚೆನ್ನಾಗಿ ಪೌಡ್ರ್ ಆಗುತ್ತೆ. ಹಾಗಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಅಷ್ಟೇ. ಈಗ ನಾನು ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಒಂದೆಳೆ ಕೆಂಪು ಬಣ್ಣ ಬರಬೇಕು, ಆ ರೀತಿ ನಾವು ಹುರ್ಕೊಳ್ಬೇಕು. ಕ್ರಿಸ್ಪ್ ಆಗಬೇಕು, ಈ ರೀತಿ ಹುರ್ಕೊಳ್ಬೇಕು. ಚೆನ್ನಾಗಿ ಪುಡಿ ಆಗುತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ. ನಾನು ಕೊಬ್ಬರಿನ ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಮೆಣಸಿನ್ಕಾಯಿ ಎಲ್ಲ ಪೌಡ್ರ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಹಾಕಬೇಕು. ಅದಕ್ಕಾಗಿ ನಾನು ಸಪ್ರೇಟ್ ಬೌಲ್ನಲ್ಲಿ ಇಟ್ಕೋತಾ ಇದ್ದೀನಿ. ಈ ರೀತಿ ಹುರ್ಕೊಳ್ಬೇಕು. ಈಗ ಪೌಡ್ರ್ ಮಾಡ್ಕೊಳ್ಳೋಣ. ನಾನು ಆಗಲೇ ಉಪ್ಪು ಹಾಕೋದನ್ನು ಮರ್ತುಬಿಟ್ಟಿದ್ದೆ, ಈಗ ಹಾಕೋತಾ ಇದ್ದೀನಿ. ಇದೇ ಫೈನಲ್ ಉಪ್ಪು. ನೀವು ಎಷ್ಟು ರುಚಿಗೆ ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಇದನ್ನು 2 ಟ್ರಿಪ್ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಜಾರ್ಗೆ ಒಂದೇ ಸರ್ತಿ ತುಂಬೋದ್ರಿಂದ ಸರಿಯಾಗಿ ಪೌಡ್ರ್ ಆಗೋಲ್ಲ ಅನ್ನೋ ಕಾರಣಕ್ಕೆ ನಾನು 2 ಟ್ರಿಪ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಫುಲ್ಲು ನೈಸ್ ಪುಡಿ ಮಾಡಬಾರ್ದು, 60% ಅಷ್ಟು ಮಾತ್ರ ಮಾಡಬೇಕು. ನಾನು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನು ಇನ್ನೊಂದು ಟ್ರಿಪ್ನ ಮಿಕ್ಸಿ ಮಾಡ್ಕೋತೀನಿ. ಈಗ ನಾನು ಕೊಬ್ಬರಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲನ ನಾನು ಕುಟ್ಟಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ. ಹೇಗೂ ನಾನು ಮಿಕ್ಸಿಯಲ್ಲಿ ಹಾಕ್ತೀನಲ್ಲ, ಹಾಗಾಗಿ ನಾನು ಸ್ವಲ್ಪ ದಪ್ಪ ಆಗಿ ಇರಲಿ ಅಂತ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕೈನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮತ್ತೆ ಫೈನಲ್ ಆಗಿ
ಪೌಡರ್ ಮಾಡಬೇಕು. ಬೆಲ್ಲ ಎಲ್ಲ ನೀಟಾಗಿ ಅದಕ್ಕೆ ಪೌಡರ್ಗೆ ನೀಟಾಗಿ ಹೊಂದಿಕೆ ಆಗೋ ಥರ. ತುಂಬ ನೈಸ್ ಪೌಡರ್ ಮಾಡಬೇಡಿ, ತರ್ತರಿಯಾಗಿರಲಿ, ಆಗ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ಇರಬೇಕು. ನಾನು 2ನೇ ಟ್ರಿಪ್ಪನ್ನು ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಫಸ್ಟ್ ಟ್ರಿಪ್ ಮಾಡಿದಾಗ ಅಷ್ಟು ಕಲರ್ಫುಲ್ಲಾಗಿರೋದಿಲ್ಲ. ಸೆಕೆಂಡ್ ಟ್ರಿಪ್ ನಾವು ಗ್ರೈಂಡ್ ಮಾಡಿದಾಗ ಕಲರ್ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ಇರುತ್ತೆ. ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಈ ಥರ ಇರಬೇಕು. ಈಗ ಕೊನೆಯದಾಗಿ ಒಗ್ಗರಣೆ ಹಾಕ್ಕೋಬೇಕು. ಸ್ಟವ್ ಆನ್ ಮಾಡಿ ಒಂದು ಪುಟ್ಟ ಬಾಣಲೆ ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಹಿಂಗೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಗಟ್ಟಿ ಹಿಂಗಾದರೆ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ, ಪುಡಿ ಹಿಂಗಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಈಗ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ, 1-2 ಟೀ ಸ್ಪೂನು. ಈಗ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ತೊಳೆದು ಒರೆಸಿ ಇಟ್ಕೊಂಡಿರಬೇಕು, ಹಸಿ ಇದ್ದು ಹಾಕಬಾರ್ದು, ಸ್ಟೋರ್ ಮಾಡೋಕ್ಕಾಗಲ್ಲ ಚಟ್ನಿ ಪುಡಿನ. ನೀಟಾಗಿ ಫ್ರೈ ಮಾಡಬೇಕು, ಕ್ರಿಸ್ಪ್ ಆಗಬೇಕು. ನೋಡಿ, ಈ ರೀತಿ ಕ್ರಿಸ್ಪ್ ಆಗಬೇಕು. ಈಗ ನಾನು ಒಗ್ಗರಣೆನ ಪೌಡ್ರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಇರುತ್ತೆ, ಹುಷಾರಾಗಿ ಕಲಿಸ್ಬೇಕಾದ್ರೆ. ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಬಿಸಿಯೆಲ್ಲ ತಣ್ಣಗಾದ ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಕರಿಬೇವೆಲ್ಲ ಚೆನ್ನಾಗಿ ಪೌಡ್ರ್ ಮಾಡ್ತಾ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಕರಿಬೇವು ಪೌಡರ್ ಆದಾಗ ಅದರ ಸ್ಮೆಲ್ಲೆಲ್ಲ ಪೌಡರಲ್ಲಿ ಮಿಕ್ಸ್ ಆಗಿ ಒಳ್ಳೆ ಘಮ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ, ಈಗ ಕಡಲೆಬೇಳೆ ಚಟ್ನಿ ಪುಡಿ ರೆಡಿಯಾಗಿದೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ತಪ್ಪದೆ ಪ್ರೆಸ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.